ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತಿನ ನಿಫ್ಟಿ ಅನಾಲಿಸಿಸ್ ನೋಡುವ. ಸೊ ಓಪನಿಂಗ್ ರೇಂಜು ನಿನ್ನೆಗಿಂತ ಒಂದು ಚೂರು ಹೈ ಹೋಗಿದೆ. ನಮ್ಮ ಸ್ಟ್ರಾಟಜಿ ಪ್ರಕಾರ 15 ಮಿನಿಟ್ ಬ್ರೇಕ್ಔಟ್ ಆ್ಯಂಡ್ ರೀಟೆಸ್ಟ್ ಆಗಬೇಕು. ಇವತ್ತಿನ ಸಿನಾರಿಯೋ 15 ಮಿನಿಟ್ಸ್ ಬ್ರೇಕ್ಔಟ್ ಆ್ಯಂಡ್ ರೀಟೆಸ್ಟ್ ಪ್ರಾಪರ್ ಆಗಿದೆ. 15 ಮಿನಿಟ್ ರೇಂಜ್ ಏನಿದೆ ನಾವು ಹೈಲೈಟ್ ಮಾಡ್ಕೊಂಡಿರೋದು ಯೆಲ್ಲೋ ಕಲರಲ್ಲಿ. ಲೆಟ್ ಮೀ ಹೈಲೈಟ್ ಇಟ್. ಇದು ನಮ್ಮ 15 ಮಿನಿಟ್ ರೇಂಜ್. ಅದು ಬ್ರೇಕ್ ಆಯಿತು ಆ್ಯಂಡ್ ಪುನಃ ರೀಟೆಸ್ಟ್ ಆಗಿಲ್ಲ, ಪುನಃ ಆ ರೇಂಜ್ಗೆ ಪ್ರೈಸ್ ಬಂದಿದೆ. ಬಟ್ ಅದೇ ರೀತಿ ಅದು ಯಾವ ಒಂದು ಜಾಗದಲ್ಲಿದೆ ಅಂತ ಅಂದರೆ, ಇಫ್ ಯು ಸಿ ಎಡಗಡೆ ಚಾರ್ಟ್ ನೋಡಿದ್ರೆ 1 ಅವರ್ ಟ್ರೆಂಡ್ ಲೈನ್ ನಾವೇನು ಹಾಕೊಂಡಿದ್ದೀವಿ. 1 ಅವರ್ ಟ್ರೆಂಡ್ ಲೈನ್ ಇಲ್ಲಿ ಟಚ್, ಇಲ್ಲಿಂದ ಶುರುವಾಗಿ ಇಲ್ಲೊಂದು ಟಚ್ ಆಯಿತು. 3 ಟಚ್ ಟ್ರೆಂಡ್ ಲೈನ್ ಇದು. ಬೆಳಿಗ್ಗೆ ಇಲ್ಲಿಂದ ಡ್ರಾಸ್ಟಿಕಲಿ ಬೀಳೋಕೆ ಶುರುವಾದಾಗ ಐ ವಾಸ್ ಥಿಂಕಿಂಗ್ ಬಿದ್ದು ಇಲ್ಲಿ ರೀಟೆಸ್ಟ್ ಆಗಿ ವಾಪಸ್ ಬೀಳ್ಬಹುದು ಅಂತ. ಬಟ್ ವಿತಿನ್ 2 ಕ್ಯಾಂಡಲ್ಸ್ ಅದು ವಾಪಸ್ 30 ಮಿನಿಟ್ ರೇಂಜ್ ಏನೇ ಹೋಗಿದೆ. ಅದ್ರ ಜೊತೆಗೆ ನಾವು ಮುಖ್ಯವಾಗಿ ನೋಡ್ಬೇಕಾಗಿರೋದು ಅಲ್ಲಿರೋ ಒಂದು ಲಿಕ್ವಿಡಿಟಿ ಪೂಲ್. ಇದು 1 ಅವರ್ ಅಲ್ಲಿ ನಮ್ಗೆ ಕ್ಲಿಯರ್ ಗೊತ್ತಾಗುತ್ತೆ. ಈ ಲೆವೆಲ್ ಇಂದ ಸಾಕಷ್ಟು ಸಲ ಹೋಗಿ ವಾಪಸ್ ಬರ್ತಾ ಇದೆ ಅಂಡ್ ಒಂದು ಕ್ಲೋಸ್ ಕಾಂಟ್ರಾಕ್ಟ್ ನ ಅಪ್ಸೈಡ್ ಬಿಲ್ಡ್ ಮಾಡ್ಕೋತಾ ಹೋಗ್ತಾ ಇದೆ ಅಂತ. ಅಲ್ಲಿಂದ ಅದು ವಾಪಸ್ ಮೇಲಕ್ಕೆ ಹೋಗ್ಬೋದು ಸ್ಪೀಡ್ ಆಗಿ, ಅಥವಾ ಕೆಳಕ್ಕೂ ಬರ್ಬೋದು. ಅದನ್ನ ನಾವು ಜಡ್ಜ್ ಅಂತೂ ಮಾಡೋಕ್ಕಾಗಲ್ಲ, ಬಟ್ ವಿತ್ ಅ ಸ್ಮಾಲ್ ರಿಸ್ಕ್ ವಿ ಕ್ಯಾನ್ ಟೇಕ್ ಟ್ರೇಡ್ಸ್. ಇವಾಗ ಇದೊಂದು ಲಿಕ್ವಿಡಿಟಿ ಪೂಲ್ ಇದೆ. ಪ್ರೈಸ್ ಅಗೈನ್ ಒಂದು ಪ್ರೂವ್ ಮಾಡಿರೋದು ಅದೇ ಲಿಕ್ವಿಡಿಟಿ ಪೂಲ್ ಇಂದ ಕೆಳಗಡೆ ಬರೋ ಚಾನ್ಸ್ ಇದೆ ಅಂತ. ಸೊ ನಮ್ಮ ಸ್ಟ್ರಾಟಜಿ ಪ್ರಕಾರ 3 ಪಾಯಿಂಟ್ಸ್ ಇಲ್ಲಿ ಮ್ಯಾಚ್ ಆಗ್ತವೆ. ಈ ಕ್ಯಾಂಡಲ್ ಅಥವಾ ಸಬ್ಸಿಕ್ವೆಂಟ್ ನೆಕ್ಸ್ಟ್ ಕ್ಯಾಂಡಲ್ಸ್ ಏನಾದ್ರು 30 ಮಿನಿಟ್ಸ್ ರೇಂಜ್ ಮತ್ತೆ EMA ಲೈನ್ಸ್ ಗಿಂತ ಕೆಳಗಡೆ ಥ್ರೆಡ್ ಕ್ಲೋಸ್ ಆಗುತ್ತೆ. ಏನೇನು 30 ಮಿನಿಟ್ ರೇಂಜ್ ಡ್ರಾಪ್ ಅಂಡ್ ರೀಟೆಸ್ಟ್ ಆಗುತ್ತೆ, ಲಿಕ್ವಿಡಿಟಿ ಪೂಲ್ಗೆ ಹೋಗಿ ಬರ್ತಾ ಇದೆ, ಅಂಡ್ ಇಲ್ಲಿ ನಮ್ಗೆ ಟ್ರೆಂಡ್ ಲೈನ್ ನ ಬ್ರೇಕ್ ಮಾಡೋ ಚಾನ್ಸಸ್ ಇದೆ. ಆ ತರ ಏನಾದ್ರು ಓವರ್ ಆಲ್ ಆಗಿ ನೋಡಿದ್ರೆ ನಿಫ್ಟಿ ಡೌನ್ ಟ್ರೆಂಡ್ ಅಲ್ಲಿ ಇದೆ. ಈ ಒಂದು ಮೇಜರ್ ಟ್ರೆಂಡ್ ಏನಿದೆ ಅದರಿಂದ ಬ್ರೇಕ್ ಆಗಿ ಈಗ ವಿತ್ ಸಮ್ ಟೈಮ್ ಅದು ಇಲ್ಲಿ ಹೋಗಿ ವಾಪಸ್ ಬರ್ಬೋದು. ಬಟ್ ಇವತ್ತಿನ ಮಟ್ಟಿಗೆ ಇವತ್ತೇನಾದ್ರು ಬ್ರೇಕ್ ಆದ್ರೆ, ಈ ಟ್ರೆಂಡ್ ಬ್ರೇಕ್ ಆದ್ರೆ ಮೇ ಬಿ ಇಲ್ಲಿ ತನಕ ವಾಪಸ್ ಬರ್ಬೋದು ಬಿಫೋರ್ ಅದು ಈ ಟ್ರೆಂಡ್ ಲೈನ್ ಮೇಜರ್ ಟ್ರೆಂಡ್ ಲೈನ್ಗೆ ಹೋಗೋಕ್ಕಿಂತ ಮುಂಚೆ. ಅದು ನನ್ನ ಅನಾಲಿಸಿಸ್. ನಾನೇನಾದ್ರು ಟ್ರೇಡ್ ತಗೊಂಡ್ರೆ ಇದರಿಂದ ಕೆಳಗಡೆ ಬಂದ್ರೆ ಮಾತ್ರ, ಇದರಿಂದ ಕೆಳಗಡೆ ಕ್ಲೋಸ್ ಆದ್ರೆ ಕ್ಯಾಂಡಲ್, ನಾನು ವಿತ್ ಸಮ್ ನನ್ನ ಕ್ಯಾಪಿಟಲ್ ಪ್ರಕಾರ ರಿಸ್ಕ್ ಏನಿದೆ ಅದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡು ನಾನು ಟ್ರೇಡ್ ತಗೋತೀನಿ. ನನ್ನ ಒಂದು ಟಾರ್ಗೆಟ್ ಬಂದು ಇಲ್ಲಿ ಕ್ಲೋಸ್ ಆದ್ರೆ ಫಸ್ಟ್ ಟಾರ್ಗೆಟ್ ಇದಾಗಿರುತ್ತೆ, ಯಾಕೆಂದ್ರೆ ಇಲ್ಲೊಂದು ಆಕ್ಷನ್ ಪಾಯಿಂಟ್ ಇದೆ. ಸೆಕೆಂಡ್ ಟಾರ್ಗೆಟ್ ಈ ಲೈನ್ ಆಗಿರುತ್ತೆ. ಇಟ್ ವಿಲ್ ಬಿ ಲೈಕ್ ದಿಸ್. ಶಾರ್ಟ್ ಪೊಸಿಷನ್ ಏನಾದ್ರು ಆದ್ರೆ, ಸಪೋಸ್ ನೆಕ್ಸ್ಟ್ ಕ್ಯಾಂಡಲ್ಸ್ ಇಲ್ಲೆಲ್ಲಾದ್ರೂ ಕ್ಲೋಸ್ ಆಯ್ತು ಅಂತಂದ್ರೆ ಲಿಕ್ವಿಡಿಟಿ ಪೂಲ್ ಮೇಲ್ಗಡೆ ನನ್ನ ಸ್ಟಾಪ್ ಲಾಸ್ ಇರುತ್ತೆ ಅಂಡ್ ಇದು ನನ್ನ ಟಾರ್ಗೆಟ್ ಆಗಿರುತ್ತೆ. ಓನ್ಲಿ ನನಗೆ ಈ ಕ್ಯಾಂಡಲ್ ಸಬ್ಸಿಕ್ವೆಂಟ್ ಕ್ಯಾಂಡಲ್ ಇದರಿಂದ ಕೆಳಗಡೆ ಕ್ಲೋಸ್ ಆದ್ರೆ ಅಂಡ್ ಐ ವಿಲ್ ಬಿ ಸೆಲ್ಲಿಂಗ್. ನಾನು ಆಪ್ಷನ್ಸ್ ನ ಬೈ ಮಾಡಲ್ಲ, ಇವತ್ತು ಸೆಲ್ ಮಾಡ್ತಾ ಇರ್ತೀನಿ. ನೋಡುವ ಹೆಂಗ್ ವರ್ಕ್ ಆಗುತ್ತೆ ಅಂತ. ನಿಮ್ಮ ಅನಾಲಿಸಿಸ್, ನೀವೇನಾದ್ರು ಬೇರೆ ಸ್ಟ್ರಾಟಜಿ ಯೂಸ್ ಮಾಡ್ತಾ ಇದ್ರೆ ಅಥವಾ ಇದೇ ಸ್ಟ್ರಾಟಜಿಯಲ್ಲಿ ನಿಮ್ಗೆ ಇನ್ನಾದ್ರೂ ಪಾಯಿಂಟ್ಸ್ ಆಡ್ ಮಾಡಬೇಕು ಅಂತ ಅನ್ಸಿದ್ರೆ ತಿಳಿಸ್ಬೋದು.